ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಅರ್ಜುನನಿಗೆ ಕೃಷ್ಣನ ಉಪದೇಶವನ್ನು ಮಾಡ್ತಾ ಇರ್ತಾನೆ. ಈಗ ಇಲ್ಲಿ ಯಾರು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾರೋ ಅವರು ಪಾಪರಹಿತರಾಗಿ ಪರಂಧಾಮವನ್ನೇ ಹೊಂದುತ್ತಾರೆ ಅನ್ನುವ ಮಾತನ್ನು ಹೇಳ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಹೇ ಅರ್ಜುನ, ಯಾವನ ನಾಮೋಚ್ಚಾರಣೆಯು ನಿಂದನೀಯವೋ, ಅಂದರೆ ಯಾರ ಹೆಸರನ್ನು ಹೇಳಲಿಕ್ಕೆ ಅದು ನಿಂದನೀಯವಾಗಿದೆಯೋ, ಅವನ ಹೆಸರು ಹೇಳೋಕ್ಕೂ ಕೂಡ ಪಾಪಿಷ್ಟ, ಅವನು ಅಷ್ಟರ ಮಟ್ಟಿಗೆ ಕೆಟ್ಟ ಕೆಲಸಗಳನ್ನ ಮಾಡಿದವನು ಅಂಥವನು. ಯಾವನು ಅತ್ಯಂತ ಪಾಪಯೋನಿಯಲ್ಲಿ ಜನ್ಮಿಸಿರುವನೋ, ಯಾವನ ಜ್ಞಾನವು ಕಲ್ಲಿನಂತೆ ಜಡವಾದುದೋ ಅಂತಹವನೂ ಸಹ ನನ್ನಲ್ಲಿ ಸಂಪೂರ್ಣವಾದ ಭಕ್ತಿಯನ್ನಿಟ್ಟರೆ, ಅವನ ವಾಣಿಯು ನಿರಂತರದಲ್ಲೂ ನನ್ನ ಗೀತೆಯನ್ನು ಗಾನ ಮಾಡುತ್ತಿದ್ದರೆ, ಅವನ ನೋಟವು ನನ್ನ ಭವ್ಯ ರೂಪದಲ್ಲಿ ನಾಟಿದ್ದರೆ, ಅವನ ಮನಸ್ಸು ನನ್ನ ಚಿಂತನದಲ್ಲಿ ತಲ್ಲೀನವಾಗಿದ್ದರೆ, ಅವನ ಕಿವಿಗಳು ನನ್ನ ಕೀರ್ತನವನ್ನು ಕೇಳುವುದಕ್ಕೆ ತೆರೆದವುಗಳಾಗಿದ್ದರೆ, ನನ್ನ ಶುಶ್ರೂಷೆಯೇ ಅವನ ಶರೀರದ ಅಲಂಕಾರವಾಗಿದ್ದರೆ, ಅವನ ಯೋಚನೆಯು ಸದಾ ವಿಷಯ ವಾಸನೆಗಳಿಂದ ದೂರವಾಗಿದ್ದರೆ, ಅಂತಹವನ ಜೀವಿತವು ನನಗಾಗಿಯೇ ಮುಡುಪಾಗಿಡುವುದರಲ್ಲಿ ಆಶ್ಚರ್ಯವೇನು? ಅವನು ಬೇಕಾದಷ್ಟು ಪಾಪಕೃತ್ಯಗಳನ್ನೇ ಮಾಡಿರಲಿ, ಅವನ ಹೆಸರು ಹೇಳಿದ್ರೂ ಕೂಡ ಪಾಪ ಬಂದ್ಬಿಡ್ತದೆ ಅಂತ ಹೇಳ್ತಾರಲ್ಲ, ಆ ರೀತಿ ದೊಡ್ಡ ಪಾಪಿಯೇ ಆಗಿರಲಿ, ಅಂಥವನು ಎಂತಹ ಪಾಪಯೋನಿಯಲ್ಲೇ ಜನ್ಮಿಸಿರಲಿ, ಅವನದೆಂತಹ ಕೆಟ್ಟ ಕೃತ್ಯಗಳನ್ನ ಮಾಡುವಂಥ ಅನೇಕ ರೀತಿಯ ದುಶ್ಚಟಗಳನ್ನ ಅಳವಡಿಸ್ಕೊಂಡಿರಲಿ, ಅವನು ಬೇಕಾದಷ್ಟು ಕ್ರೂರಿಯಾಗಿರಲಿ, ಅವನು ಸಹ ಅವನು ಪರಮಾತ್ಮನಲ್ಲಿ ಭಕ್ತಿಯನ್ನು, ಅನನ್ಯ ಭಕ್ತಿಯನ್ನು ನೆಟ್ಟದ್ದೇ ಆದರೆ ಅವನು ಕೂಡ ಆತ್ಮಸುಖವನ್ನು, ತತ್ವಜ್ಞಾನವನ್ನು ಪಡೆಯುವುದರಲ್ಲಿ ಅಥವಾ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದರಲ್ಲಿ ಆಶ್ಚರ್ಯವೇನಿದೆ ಅಂತ ಇಲ್ಲಿ ಪರಮಾತ್ಮ ಕೇಳ್ತಾ ಇದ್ದಾನೆ. ಮೇಲೆ ಹೇಳಿದ ರೀತಿಯಾಗಿ ಯಾವನು ತನ್ನ ಸಮಸ್ತ ವೃತ್ತಿಗಳೊಡನೆ ಜೀವಿಸುವುದಕ್ಕೆ ನನ್ನನ್ನೇ ತನಗೆ ಆಧಾರ ಮಾಡಿಕೊಂಡಿರುವನು, ಅಂದರೆ ತಾನು ಬದುಕುವುದಕ್ಕೆ ಪರಮಾತ್ಮನಲ್ಲದೆ ಇನ್ನೊಂದು ಆಧಾರ ಇಲ್ಲ, ಪರಮಾತ್ಮನೇ ತನ್ನ ಜೀವನಕ್ಕೆ ಆಧಾರ ಅಂತ ಯಾರು ಮಾಡ್ಕೊಂಡಿರ್ತಾನೋ ಅಂತಹವನು ಎಂತಹ ಪಾಪಯೋನಿಯಲ್ಲೇ ಹುಟ್ಟಿರಲಿ, ವಿದ್ಯಾವಿಹೀನನಾಗಿಯೇ ಇರಲಿ, ಭಕ್ತಿಯ ಹಿರಿಮೆಯಿಂದ ನನಗೆ ಸರಿದೂಗುವನು. ಅವನು ಬೇಕಾದಷ್ಟು ಪಾಪಿಯಾಗಿದ್ದರೂ ಕೂಡ ಅವನು ಭಕ್ತಿಯ ಹಿರಿತನದಿಂದಾಗಿ ಅವನೇನು ಮಾಡ್ತಾನೆ, ಪರಮಾತ್ಮನಿಗೆ ಸರಿದೂಗ್ತಾನಂತೆ, ನನಗೆ ಸರಿದೂಗುವನು, ಪರಮಾತ್ಮನಿಗೆ ಈಕ್ವಲ್ ಆಗ್ತಾನಂತೆ. ಹೇ ಅರ್ಜುನ, ಈ ಭಕ್ತಿ ಸಂಪತ್ತನ್ನು ಉಳ್ಳವರಾದ್ದರಿಂದಲೇ ರಾಕ್ಷಸರು ದೇವತೆಗಳನ್ನು ಸಹ ತಮ್ಮ ದಾಸರನ್ನಾಗಿ ಮಾಡಿಕೊಂಡರು. ದೇವತೆಗಳಿಗೆ ಭಕ್ತಿ ಇಲ್ವಾ ಅಂದರೆ, ದೇವತೆಗಳಿಗಿಂತಲೂ ಮಿಗಿಲಾದ ಸಾಮರ್ಥ್ಯವುಳ್ಳ ಶಕ್ತಿಶಾಲಿಗಳು ಇವರು. ಯಾರು? ರಾಕ್ಷಸರು. ಮತ್ತು ಯಾಕೆ ದೇವತೆಗಳು ನೋಡಿದ್ರೆ ಆ ರೀತಿ ಜೀವನ ಮಾಡ್ತಾರೆ, ರಾಕ್ಷಸರು ಯಾಕೆ ಈ ರೀತಿ ಜೀವನ ಮಾಡ್ತಾರೆ ಅಂದರೆ, ಇವರು ಆ ಭಕ್ತಿಯನ್ನು ಉಪಯೋಗಿಸ್ಕೊಂಡು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಕೆಡುಕುಂಟು ಮಾಡುವುದಕ್ಕೆ ಬಲ ಕೇಳ್ತಿದ್ದವರು. ಬರೀ ಕೆಡುಕನ್ನೇ ಉಂಟು ಮಾಡೋದಕ್ಕೆ ಬಲವನ್ನು ವರವಾಗಿ ಕೇಳ್ತಾ ಇದ್ರೆ ಹೊರತು ಉದ್ಧಾರಕ್ಕಾಗಿ ವರವನ್ನು ಅವರು ಎಂದೂ ಕೇಳ್ತಾ ಇರಲಿಲ್ಲ. ಅದರಿಂದಾಗಿ ಅವರು ಹಾಳಾಗ್ತಾಯಿದ್ರು. ನನ್ನ ಭಕ್ತನಾದ ಪ್ರಹ್ಲಾದನು ರಾಕ್ಷಸ ಕುಲದಲ್ಲಿ ಜನಿಸಿದ್ದರೂ ಆತನ ನಿರ್ಮಲ ಭಕ್ತಿಗಾಗಿ ನಾನು ನರಸಿಂಹ ಅವತಾರವನ್ನು ಎತ್ತಬೇಕಾಯಿತು. ಆ ಪ್ರಹ್ಲಾದನಿಗೆ ನನ್ನ ನಿಮಿತ್ತವಾಗಿ ಆತನ ಜನಕನು ಮರಣಕ್ಲೇಶಗಳನ್ನು ತಂದುಕೊಟ್ಟಿದ್ದರು. ಅವುಗಳ ಬಿಡುಗಡೆಗಾಗಿ ನಾನು ಕೊಡಬೇಕಾದ ರಕ್ಷಣೆಗಳು ನಾನು ಸಂಕಲ್ಪಿಸುವ ಮೊದಲೇ ಆತನಿಗೆ ಲಭಿಸಿತ್ತು. ಈಗ ಪ್ರಹ್ಲಾದನ ಕಥೆಯನ್ನು ನೋಡಿದಿರಿ, ಕೇಳಿದಿರಿ, ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ನೋಡಿದಿರಿ, ಕೇಳಿದಿರಿ. ಪ್ರಹ್ಲಾದ ಪರಮಾತ್ಮನಿಗೆ ಪರಮ ಭಕ್ತ. ಆದರೆ ಆತನ ತಂದೆಯಾದ ಹಿರಣ್ಯಕಶಿಪು ಆತನ ನಿಮಿತ್ತವಾಗಿ ನೀನು ಪರಮಾತ್ಮನನ್ನು ಭಕ್ತಿ ಮಾಡ್ತೀಯಾ, ಹರಿನಾಮ ಸ್ಮರಣೆ ಮಾಡ್ತೀಯಾ ಅಂತೇಳಿ ಕೊಡಬಾರ್ದ ಚಿತ್ರಹಿಂಸೆಗಳನ್ನ ಕೊಟ್ಟ. ಆ ಚಿತ್ರಹಿಂಸೆಗಳನ್ನ ಕೊಟ್ಟರೆ ಅದರ ರಕ್ಷಣೆಗಾಗಿ ಪರಮಾತ್ಮ ತಾನು ಅಂದ್ಕೊಳ್ಳೋಕ್ಕಿಂತ ಮುಂಚೆ ಆ ಫಲಗಳೆಲ್ಲ ಹೋಗಿ ಪ್ರಹ್ಲಾದನನ್ನು ಸೇರ್ತಾ ಇದ್ವಂತೆ ಅವನ ರಕ್ಷಣೆ ಮಾಡೋದಕ್ಕೆ. ಪರಮಾತ್ಮ ಅಂದ್ಕೊಳ್ಳೋನಂತೆ, ಈಗ ಇಂಥ ಶಿಕ್ಷೆ ಕೊಡ್ತಾನೆ, ನಾನು ಹೋಗಿ ರಕ್ಷಿಸಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಅವನ ಭಕ್ತಿಯ ಮಹಿಮೆಯ ಫಲ ಏನಾಗಿತ್ತಂತೆ, ಪರಮಾತ್ಮನಿಗಿಂತ ಮುಂಚಿತವಾಗಿ ಕಾಪಾಡ್ತಾ ಇದ್ವಂತೆ ಪ್ರಹ್ಲಾದನನ್ನು. ಇದು ಭಕ್ತಿಯ ಮಹಿಮೆ. ಆತನು ನನ್ನ ಭಕ್ತಾಗ್ರೇಸರನಾದುದರಿಂದಲೇ
ರಾಕ್ಷಸ ಕುಲದಲ್ಲಿ ಜನ್ಮಿಸಿದ್ದರೂ ಇಂದ್ರನೂ ಸಹ ಇವನಿಗೆ ಸಾಟಿಯಾಗಲಿಲ್ಲ. ರಾಕ್ಷಸ ಕುಲದಲ್ಲಿ ಜನಿಸಿದ್ದರೂ ಕೂಡ ಪ್ರಹ್ಲಾದ ಇಂದ್ರನಿಗಿಂತಲೂ ದೊಡ್ಡವನಾಗಿಬಿಟ್ಟ. ಇನ್ನು ಹೇಳುವುದರ ಅಭಿಪ್ರಾಯವೇನೆಂದರೆ, ಭಕ್ತಿಯೇ ಪ್ರಧಾನವಲ್ಲದೆ ಕುಲಶೀಲಗಳು ಪ್ರಧಾನಗಳಲ್ಲ. ಚರ್ಮದ ತುಂಡು ನಿಕೃಷ್ಟವಾದರೂ ರಾಜನ ಮೌಲ್ಯ ಮುದ್ರೆಯು ಅದರ ಮೇಲೆ ಬಿದ್ದೊಡನೆಯೇ ಶಕ್ತಿಯುತವಾಗಿ ಅದರಿಂದ ಸಮಸ್ತ ವಸ್ತುಗಳು ವಿನಿಮಯವಾಗುವುದು. ಈಗ ಇರುವಂತೆ ನಾಣ್ಯಗಳು ಈಗ ಇದ್ದಾವೆ. ಹಿಂದಿನ ಕಾಲದಲ್ಲಿ ಚರ್ಮದ ನಾಣ್ಯಗಳು ಅಂತ, ಅಂದರೆ ಚರ್ಮದ ಮೇಲೆ ರಾಜ ಮುದ್ರಿಕೆ ಬಿದ್ದರೆ ಅದು ಹಣದಂತೆ ಚಲಾವಣೆ ಆಗ್ತಾಯಿತ್ತು. ಅದರಿಂದ ಬೇಕಾದಷ್ಟು ಕಾರ್ಯಗಳು ಆಗ್ತಾಯಿತ್ತು. ಇಲ್ಲಿಯೂ ಕೂಡ ಅವನು ಯಾವ ಕುಲದಲ್ಲಿಯೇ ಇರಲಿ, ಅವನು ಏನೇ ಆಗಿರಲಿ, ಪರಮಾತ್ಮನಿಗೆ ಭಕ್ತನಾಗಿಬಿಟ್ರೆ ಚರ್ಮದ ಮೇಲೆ ಮುದ್ರೆ ಒತ್ತಿದಂತೆ ಅವನು ಮಾನ್ಯನಾಗಿ ಬಿಡ್ತಾನೆ. ಬೆಳ್ಳಿ ಬಂಗಾರಗಳು ಲೋಹಗಳಲ್ಲಿ ಶ್ರೇಷ್ಠವೆನಿಸಿ ತಮ್ಮದೇ ಆದ ಬೆಲೆಯನ್ನು ಪಡೆದಿದ್ದರೂ ರಾಜ್ಯ ಮೌಲ್ಯ ಮುದ್ರೆ ಇಲ್ಲದ ಪ್ರಯುಕ್ತ ವಿನಿಮಯ ಶಕ್ತಿಯನ್ನು ಪಡೆಯಲಿಲ್ಲ. ಇದರಿಂದ ವಿನಿಮಯ ಶಕ್ತಿಗೆ ರಾಜಾಜ್ಞೆಯೇ ಕಾರಣವೆಂದು ಬೋಧೆಯಾಗುವುದು. ಬೆಳ್ಳಿ ಬಂಗಾರಗಳು ರಾಜಮುದ್ರೆ ಇಲ್ದಿದ್ರೆ ಅವೇನಾಗುತ್ತೆ, ಬೆಲೆಯನ್ನು ಕಳ್ಕೊಳ್ಳುವಂತೆ ಇಲ್ಲಿಯೂ ಕೂಡ ಇದರಂತೆಯೇ ಮಾನವನ ಮನಸ್ಸು, ಬುದ್ಧಿ ಮೊದಲಾದವುಗಳ ಮೇಲೆ ನನ್ನ ಪ್ರೇಮವೆಂಬ ಮುದ್ರೆಯು ಬಿದ್ದೊಡನೆಯೇ ಆತನಲ್ಲಿ ಮಹತ್ವವು ಸರ್ವಜ್ಞತ್ವವು ಉಂಟಾಗುವುದು. ಯಾವಾಗ ಪರಮಾತ್ಮನ ಭಕ್ತನಾಗಿ ಬದಲಾಗ್ತಾನೋ ಆಗ ಆತನ ಮನಸ್ಸಿನಲ್ಲಿ ಏನಾಗುತ್ತೆ, ಮಹತ್ವವು ಸರ್ವಜ್ಞತ್ವವು, ಬಹಳ ಮಹತ್ವವಾದವನು ಈ ವ್ಯಕ್ತಿ ಅನ್ನಿಸಲ್ಪಡ್ತಾನೆ. ಮತ್ತು ಸರ್ವಜ್ಞತ್ವವು, ಎಲ್ಲ ಜ್ಞಾನಗಳು ಆತನಲ್ಲಿ ಉತ್ಪತ್ತಿಯಾಗುತ್ತೆ. ಆದ್ದರಿಂದ ಕುಲ ಮತ್ತು ಜಾತಿಗಳೆಂಬ ಮಾತುಗಳು ವ್ಯರ್ಥ. ಕುಲವೂ ಇಲ್ಲ, ಜಾತಿಯೂ ಇಲ್ಲ ಅರ್ಜುನ. ಅವೆಲ್ಲ ಮನುಷ್ಯರು ಕಿತ್ತಾಟಕ್ಕೆ ಮಾಡ್ಕೊಂಡಿರೋದು. ಕುಲ ಜಾತಿಗಳು ವ್ಯರ್ಥದ ಮಾತು. ಅದು ಕುಲವೂ ಇಲ್ಲ, ಜಾತಿಯೂ ಇಲ್ಲ. ಹೇ ಅರ್ಜುನ, ವಾಸ್ತವಿಕವಾದ ಧನ್ಯತೆಯು ನನ್ನ ನಿಜವಾದ ಭಕ್ತಿಯಲ್ಲಿಯೇ ಉಂಟು. ವಾಸ್ತವಿಕವಾಗಿ ಧನ್ಯರಾಗಬೇಕಂದ್ರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಇಟ್ಟರೆ ಸಾಕು. ಯಾವ ವಿಧವಾಗಿ ಇದ್ದರೂ ಒಂದು ಸಾರಿ ಭಕ್ತಿಭಾವದಿಂದ ತುಂಬಿರುವ ಮನಸ್ಸು ನನ್ನಲ್ಲಿ ಪ್ರವಿಷ್ಟವಾದಾಗ ಅದಕ್ಕೆ ಮೊದಲಿನ ಆತನ ಚರಿತ್ರೆಯೆಲ್ಲವೂ ಸಂಪೂರ್ಣವಾಗಿ ನಶಿಸಿ ಹೋಗುವುದು. ಒಂದು ಸಲ ಪರಮಾತ್ಮನ ನಿಜ ಭಕ್ತನಾಗಿ ಪರಿವರ್ತನೆ ಆಗಿಬಿಟ್ರೆ ಸಾಕು, ಹಿಂದೆ ಮಾಡಿದ ಅವನ ಕೆಟ್ಟ ಚರಿತ್ರೆಗಳೆಲ್ಲ ನಾಶವಾಗಿ ಹೋಗ್ತವೆ. ಗಂಗೆಯಲ್ಲಿ ಸೇರುವುದಕ್ಕೆ ಬದಲು ಹಳ್ಳಕೊಳ್ಳಗಳೆಂಬ ಹೆಸರಿದ್ದರೂ ಒಂದು ಸಾರಿ ಗಂಗಾಜಲದಲ್ಲಿ ಸೇರಿ ಹೋಗಲು ಅವೆಲ್ಲವೂ ಗಂಗಾರೂಪವನ್ನೇ ಆಗುವಂತೆ, ಅಥವಾ ಕಟಿಕೆಯಲ್ಲಿ ಚಂದನವೇ ಮೊದಲಾದ ಜಾತಿಗಳಿದ್ದರೂ ಬೆಂಕಿಯಲ್ಲಿ ಬಿದ್ದು ಅದರೊಡನೆ ಏಕರೂಪವಾಗುವವರೆಗೂ ತಮ್ಮ ಜಾತಿಯ ರೂಪದಿಂದ ಇರುವಂತೆ, ಯಾವನು ನನ್ನ ಸ್ವರೂಪದಲ್ಲಿ ಬೆರೆತು ಸಮರಸನಾಗದಿರುವವರೆಗೂ ಕ್ಷತ್ರಿಯ, ವೈಶ್ಯ, ಸ್ತ್ರೀ, ಶೂದ್ರ ಮತ್ತು ಅಂತ್ಯಜ ಮೊದಲಾದ ರೂಪಗಳಿಂದ ಕಾಣಬರುವನು. ಇವೆಲ್ಲವನ್ನ ಮನುಷ್ಯರು ಮಾಡಿಕೊಂಡು ಒಬ್ರಿಗೊಬ್ರು ಕಷ್ಟಪಡ್ತಾ ಇದ್ದಾರೆ. ಆದರೆ ನಿಜವಾಗಿ ಹೇಳ್ಬೇಕಂದ್ರೆ ಕ್ಷತ್ರಿಯ, ವೈಶ್ಯ, ಶೂದ್ರ ಇವ್ಯಾವ ಜಾತಿಗಳೂ ಇಲ್ಲ. ಪರಮಾತ್ಮನ ದೃಷ್ಟಿಯಲ್ಲಿ ಇವ್ಯಾವ್ಯಾವೂ ಇಲ್ಲ. ಮನುಷ್ಯ ಮಾಡಿಕೊಂಡು ಇದನ್ನು ವೈಷಮ್ಯ ಬೆಳೆಸ್ಕೊಳ್ತಾ ಇದ್ದಾನೆ ಹೊರತು ವಾಸ್ತವವಾಗಿ ಪರಮಾತ್ಮನ ದೃಷ್ಟಿಯಲ್ಲಿ ಈ ಜಾತಿ ಕುಲಶೀಲಗಳಿಗೆ ಬೆಲೆಯೂ ಇಲ್ಲ, ಅರ್ಥವೂ ಇಲ್ಲ, ಮಾನ್ಯವೂ ಇಲ್ಲ. ಅದರಿಂದ ಜಾತಿ ಕುಲಗಳು ಯಾವುವು ಪರಮಾತ್ಮನ ದೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ಸಮುದ್ರದಲ್ಲಿ ಹಾಕಿದ ಉಪ್ಪಿನ ಗಡ್ಡೆ ಅದರಲ್ಲಿಯೇ ಬೆರೆತು ಲೀನವಾಗುವಂತೆ ನನ್ನೊಡನೆ ಬೆರೆತು ಸಮರಸವಾಗಲು ಜಾತಿ ಭೇದಗಳೆಲ್ಲವೂ ಸಂಪೂರ್ಣವಾಗಿ ನಶಿಸುವವು. ಪರಮಾತ್ಮನಲ್ಲಿ ಇವ್ಯಾವೂ ಇರೋದಿಲ್ಲ. ಎಲ್ಲವೂ ಪರಮಾತ್ಮನಲ್ಲಿ ಯಾರೋ ಭಕ್ತರಾಗಿ ಬದಲಾವಣೆ ಆಗ್ತಾರೋ ಅವ್ರಿಗೆ ಅವನು ಯಾವ ಜಾತಿ ಕುಲ ಅನ್ನಿಸ್ಕೊಂಡ್ರೂ ಕೂಡ ಅದು ಇಲ್ಲಿ ಮಾನ್ಯವಾಗೋದಿಲ್ಲ. ಭಕ್ತಿ ಒಂದೇ ಪ್ರಧಾನವಾದದ್ದು. ಅದರಿಂದ ಜಾತಿ ಕುಲಗಳೆಲ್ಲ ನಾವು ಮಾಡ್ಕೊಂಡಿರೋದು, ಅದಕ್ಕೆ ಯಾವ ಪ್ರಾಧಾನ್ಯತೆಯೂ ಇರೋದಿಲ್ಲ. ಬೇರೆ ಬೇರೆಯಾದ ನದಿಗಳೆಂಬ ಭಾವವು ಸಮುದ್ರದಲ್ಲಿ ಸೇರುವವರೆಗೂ ಇರುವುದಾದರೂ ಸಮುದ್ರವನ್ನು ಸೇರಿದ ನಂತರ ನದಿಯ ನಾಮರೂಪಗಳು ಇಲ್ಲವಾಗುವಂತೆ ಯಾವ ನಿಮಿತ್ತದಿಂದಲೇ ಆಗಲಿ ಚಿತ್ತವು ಒಂದು ಸಾರಿ ನನ್ನ ಸ್ವರೂಪದಲ್ಲಿ ಪ್ರವೇಶಿಸಿದರೆ ಆ ಭಕ್ತನು ತಾನಾಗಿಯೇ ಮದ್ರೂಪನಾಗುವನು. ನದಿ, ಹಳ್ಳ ಕೊಳ್ಳಗಳಂತ ಎಲ್ಲ ಏನೇನೋ ನೀರಿನ ಮೂಲಗಳಿರ್ತಾವಲ್ಲ ಅವೆಲ್ಲ ಹರ್ಕೊಂಡೋಗಿ ಸಮುದ್ರವನ್ನು ಸೇರಿದ ಮೇಲೆ ಎಲ್ಲವೂ ಒಂದೇ ಆಗುವಂತೆ ಒಂದು ಸಾಲಿ ಒಬ್ಬ ಭಕ್ತನ ಮನಸ್ಸು ಪರಮಾತ್ಮನಲ್ಲಿ ನೆಲೆ ನಿಂತರೆ ಅವನ ಪಾಪರಾಶಿಗಳೆಲ್ಲ ಸುಟ್ಟು ಹೋಗಿ ಅವನ ಇತರ ಭೇದ ಭಾವಗಳು ಏನಿದ್ದೋ ಅವೆಲ್ಲವೂ ಇಲ್ಲದಂತಾಗಿ ಮತ್ತೇನಾಗುತ್ತೆ, ಪರಮಾತ್ಮನಲ್ಲಿಯೇ ಅವು ಸೇರಿ ಹೋಗ್ತವೆ. ಪರಮಾತ್ಮನ ಸ್ವರೂಪವನ್ನೇ
ಪಡೆದುಕೊಳ್ತಾನೆ. ಈ ರೀತಿಯಲ್ಲಿ ಪರುಷಮಣಿಯನ್ನು ಚೂರು ಚೂರು ಮಾಡಬೇಕೆಂಬ ಉದ್ದೇಶದಿಂದ ಒಂದು ಸಾರಿ ಕಬ್ಬಿಣವನ್ನು ಅದಕ್ಕೆ ಸ್ಪರ್ಶಿಸಿದರೆ ಸಾಕು. ಸ್ಪರ್ಶಮಣಿ ಕಲ್ಲು ಅಂತ ಇರ್ತದೆ, ಪರುಷಮಣಿ ಕಲ್ಲು. ಅದು ಕಬ್ಬಿಣವನ್ನು ಮುಟ್ಟಿದ್ರೆ ಅದು ಕೂಡ ಪರುಷಮಣಿಯಾಗೆ ಬದಲಾಗುತ್ತೆ. ಆದರೆ ಮೊದಲೇನು ಅಂದ್ಕೊಳುತ್ತೆ, ಪರುಷಮಣಿಯನ್ನು ಚೂರು ಚೂರು ಮಾಡಬೇಕು ಅಂತ ಕಬ್ಬಿಣದ ತುಂಡು ಅಂದ್ಕೊಂಡಿರ್ತದೆ. ಆದರೆ ನಿಜವಾಗಿಯೂ ಪರುಷಮಣಿಯನ್ನು ಒಡೆದು ಚೂರು ಚೂರು ಮಾಡಬೇಕು ಅಂತ ಕಬ್ಬಿಣವು ಪರುಷಮಣಿಯನ್ನು ತಾಕಿದರೆ ಅದು ಕೂಡ ಪರುಷಮಣಿ ಕಲ್ಲೇ ಆಗುವಂತೆ ಸೋಕಿದ ಕಬ್ಬಿಣವನ್ನೇ ಚಿನ್ನವಾಗುವುದು. ಹೇ ಅರ್ಜುನ, ನೋಡು, ಪ್ರೇಮದಿಂದ ಗೋಪಿಯರ ಅಂತರಂಗವು ನನ್ನಲ್ಲಿ ಸಂಲಗ್ನವಾಗುತ್ತಲೇ ಅವರು ಮದ್ರೂಪರಾದರು. ಇದೇ ವಿಧವಾಗಿ ಕಂಸ ಶಿಶುಪಾಲಾದಿಗಳು ಶತ್ರುತ್ವದ ಭಯದಿಂದಲೂ, ಯಾದವರು ವಾಸುದೇವಾದಿಗಳು ಸುಗೋತ್ರ ಬಂಧುಗಳೆಂಬ ವಿಶ್ವಾಸ ಮಿತ್ರತ್ವದಿಂದಲೂ. ಹೌದಾನೆ, ಕಂಸ ಶಿಶುಪಾಲ ಇವರೆಲ್ಲ ವೈರತ್ವದಿಂದ ಪರಮಾತ್ಮನನ್ನು ಧ್ಯಾನ ಮಾಡ್ತಾಯಿದ್ರು, ಸದಾಕಾಲ ವೈರದಿಂದ ಸ್ಮರಣೆ ಮಾಡ್ತಾಯಿದ್ರು. ಕುಲಗೋತ್ರದ ಅವರಿಂದಾಗಿ ವಾಸುದೇವಾದಿಗಳು ಅವರು ಸ್ಮರಣೆ ಮಾಡ್ತಾಯಿದ್ರು. ನನ್ನೊಡನೆ ಬೆರೆತು ಏಕರೂಪವನ್ನು ಹೊಂದಲಿಲ್ಲವೇ, ಶತ್ರುವಾಗಲಿ ಮಿತ್ರವಾಗಲಿ ನನ್ನ ಧ್ಯಾನ ಮಾಡಿದರೆ ಅವರು ನನ್ನನ್ನೇ ಹೊಂದುತ್ತಾರೆ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಇದೇ ಪ್ರಕಾರ ನಾರದ, ಧ್ರುವ, ಅಕ್ರೂರ, ಶುಕ ಮತ್ತು ಸನತ್ಕುಮಾರಾದಿಗಳ ಭಕ್ತಿ ಗುಣಕ್ಕೆ ನಾನು ಸುಲಭವಾದಂತೆ ಕಾಮಭಾವನೆಯಿಂದ ಗೋಪಿಯರಿಗೂ ಭಯಭ್ರಾಂತಿಯಿಂದ ಕಂಸ ಶಿಶುಪಾಲಾದಿಗಳಿಗೂ ಲಭಿಸಿದನು. ಜನರು ಭಕ್ತಿಯಿಂದಲಾಗಲಿ ವಿಷಯ ವಾಸನೆಯಿಂದಲಾಗಲಿ ವೈರ ವೃತ್ತಿಯಿಂದಲಾಗಲಿ ನನ್ನ ಕಡೆಗೆ ಏಕೆ ಬರಬಾರದು ಅಂತ ಪರಮಾತ್ಮ ಕೇಳ್ತಾ ಇದ್ದಾನೆ. ಆದ್ದರಿಂದ ಹೇ ಪಾರ್ಥ, ನನ್ನ ಸ್ವರೂಪದಲ್ಲಿ ಪ್ರವೇಶಿಸುವ ಉಪಾಯಗಳಿಗೆ ಕೊರತೆಯೇ ಇಲ್ಲ. ಯಾವ ರೂಪದಲ್ಲಾದರೂ ನನ್ನ ಹತ್ರಕ್ಕೆ ಬರ್ಬೋದು, ಒಂದೇ ದಾರಿಯಲ್ಲಿ ಬರಬೇಕು ಅಂತೇನಿಲ್ಲ. ಅವು ಬೇಕಾದಷ್ಟಿವೆ. ಮಾನವನು ಯಾವ ವೃತ್ತಿಯನ್ನೇ ಮಾಡುತ್ತಿರಲಿ, ನನ್ನನ್ನು ಭಜಿಸಲಿ ಅಥವಾ ವಿರೋಧಿಸಲಿ, ಆತನು ನನಗೆ ಭಕ್ತನೋ ಶತ್ರುವೋ ಆಗಿರಲೇಬೇಕು. ಇದೇ ಇದರ ಮುಖ್ಯ ತತ್ವ. ಮಾನವನಿಗೆ ಯಾವ ನೆಪದಿಂದಲಾದರೂ ನನ್ನ ತತ್ವವು ಲಭಿಸಬೇಕು. ಅಷ್ಟಕ್ಕೆ ನನ್ನ ಸ್ವರೂಪವು ಆತನಿಗೆ ಲಭಿಸುವುದು. ಆದ್ದರಿಂದ ಹೇ ಅರ್ಜುನ, ಪಾಪಯೋನಿಯೇ ಆಗಿರಲಿ ಅಥವಾ ಯಾವ ಜಾತಿ ಕುಲಗಳೇ ಆಗಿರಲಿ, ಇಲ್ಲವೇ ಸ್ತ್ರೀಯರಾಗಿರಲಿ, ಸರ್ವರೂ ನನ್ನನ್ನು ಉಪಾಸಿಸುವುದರಿಂದಲೇ ನನ್ನ ಸ್ಥಾನವನ್ನು ಸೇರುವರು. ಇಲ್ಲಿ ಜಾತಿ ಕುಲಕ್ಕೂ ಆದ್ಯತೆ ಇಲ್ಲ, ಕುಲಗೋತ್ರಗಳಿಗೂ ಆದ್ಯತೆ ಇಲ್ಲ. ಕೇವಲ ಪರಮಾತ್ಮನಲ್ಲಿ ಭಕ್ತಿ ಒಂದಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಅವರು ನನ್ನನ್ನು ಸೇರ್ತಾರೆ, ಭಕ್ತರಾದವರು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.